ಈ ಗುರುರಾಜ್ ಕರ್ಜಿಗೆ ಅವರು ಒಬ್ಬರು ಒಂದು ಇದನ್ನು ಹೇಳ್ತಾರೆ, ಇರುವೆ ಹೋಯ್ತು ಬಂತು ಇರುವೆ ಹೋಯ್ತು ಗೊತ್ತೇ ಆಗಲಿಲ್ಲ, ಹಂಗಾಗ್ಬಿಡುತ್ತೆ ನಮ್ಮದು. ಬಂದಿದ್ದೇವೆ ಎಳೆದಿದ್ದೇವೆ ಅಂದಮೇಲೆ ಅದು ಒಂದು ನಮ್ಮದೇ ಆದಂಥ ಒಂದು ಇದರಲ್ಲಿ ಅದನ್ನು ಮಾಡಿ ಒಂದು ಜನಕ್ಕೊಂದು ಒಳ್ಳೆಯದನ್ನು ಕೊಟ್ಟ ದುಡ್ಡು ಯಾರು ಎಷ್ಟು ಮಾಡಿದ್ರು ಯಾರು ಕೇಳಲ್ರಿ. ಈಗ ನಿನ್ನ ಹತ್ರ ಎಷ್ಟೈತಿ ಅನ್ನೋದು ಯಾರೂ ನೋಡೋಲ್ಲ. ಆದರೆ ಒಂದು ನೇಮ್ ಅನ್ನೋದಿದೆ ಅಲ್ಲ, ಇವತ್ತೆಲ್ಲಿ ಹೋದ್ರೂ ನಮಗೆ ವಸಂತ ಅಂತ. ನನ್ನ ಹೆಸರು ನಾಗರಾಜ್ ಹೇಳ್ಬೇಕಂದ್ರೆ. ಇನ್ನು ಇವಾಗ ನಾವು ದಾವಣಗೆರೆಗೆ ಬಂದ್ಬಿಟ್ಟಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಬೆಂಗಳೂರಲ್ಲಂತೂ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಸಾಕು, ಹುಡ್ಕೊಂಡು ಹೋಗಿ ಟ್ರೈ ಮಾಡ್ತೀವಿ. ಇನ್ನು ಇವಾಗ ನಾವು ದಾವಣಗೆರೆಗೆ ಬಂದ್ಬಿಟ್ಟಿದ್ದೀವಿ. ಸೊ ದಾವಣಗೆರೆ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ ಅಂತ ಇರುವಂಥದ್ದು BIET ಕಾಲೇಜ್ ರೋಡು, ಮತ್ತು ಇನ್ನು ಭದ್ರಾ ಕಾಲೇಜ್ ಇದೆಯಂತೆ. ಸೊ ಅದರ ಒಂದು ನಿಯರ್ ಈ ಒಂದು ಹೋಟೆಲ್ ಸಿಗುತ್ತೆ. ಅಷ್ಟೊಂದು ದಾವಣಗೆರೆ ಅಡ್ರೆಸ್ ಗೊತ್ತಿಲ್ಲ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದಾವಣಗೆರೆ ಬೆಣ್ಣೆ ದೋಸೆ ಕಳಿಸ್ತೀನಿ. ಮತ್ತೆ ಗಾಡಿ ಹೊಡೆಯೋದು ಅವನು ಹೆಂಗೆ ಕೊಡ್ತಾರೆ ಗಾಡಿ ಮಸಾಲೆ ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರು. ಸರ್ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ ಸರ್ ಯಾವಾಗಿಂದ ಶುರುವಾಗಿದ್ದು ಮತ್ತು ಏನೇನೆಲ್ಲ ಸಿಗುತ್ತೆ? ನಾವು ಮಾಡಿದ್ರೆ ಈಗ 8 ಇಯರ್ಸ್ ಆಯಿತು. 8 ವರ್ಷ ಆಯಿತು. ವಸಂತ ಬೆಣ್ಣೆ ದೋಸೆ, ವಸಂತ ಅಂತ ಹೆಸರಿನ ಮೇಲೆ ಸ್ಟಾರ್ಟ್ ಮಾಡಿ 8 ವರ್ಷ ಆಯಿತು. ನಾನು ವಿನಾಯಕ ಬೆಣ್ಣೆ ದೋಸೆ ಹೋಟ್ಲ್ ಅಂತ ಹೇಳಿ ಅದರಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಇಲ್ಲಿ ದಾವಣಗೆರೆಯಲ್ಲಿ. ಹೌದಾ? ಹಾಂ, ಈಗ ಕೆಲಸ ಮಾಡಿದ್ದೀರಾ? ನಂದೀಗ ಜರ್ನಿ ಅಂತೇಳಿ ಬಂದರೆ, ಹೋಟ್ಲ್ ಜರ್ನಿ ಅಂತೇಳಿ ಬಂದರೆ, ನಾನು 8ನೇ ಕ್ಲಾಸ್ ಬಿಟ್ಟ ಮೇಲೆ, ಸ್ಕೂಲ್ ಬಿಟ್ಟ ಮೇಲೆ ನಾನು ಹೋಟ್ಲಿಗೆ ಸೇರ್ಕೊಂಡ್ಬಿಟ್ಟೆ. ನಾನು ಸಿರ್ಸಿ, ಬೆಂಗಳೂರು, ಹುಬ್ಳಿ ಅಲ್ಲೆಲ್ಲ ಕೆಲಸ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೂ ಇಲ್ಲೂ ವರ್ಕಿಗೆ ಬಂದಿರೋದು ನಾನು ಕೆಲಸಕ್ಕೆ ಅಂತಾನೆ. ಆಮೇಲೆ ಬಂದಮೇಲೆ ನಮ್ಮ ಸಾವ್ಕಾರ ಹೆಸರು ವಸಂತ ಅಂತ ಹೇಳಿ, ನಮ್ಮ ಸಾವ್ಕಾರ ಹೆಸರು ವಸಂತ ಅಂತೇಳಿ ಅವ್ರ ಹೆಸರಿನ ಮೇಲೆ ಅವರು ವಿನಾಯಕ ಬೆಣ್ಣೆ ದೋಸೆ ಹೋಟೆಲಲ್ಲಿ ಕೆಲಸ ಮಾಡುವಾಗ ಅವ್ರು ತೀರ್ಕೊಂಡ್ರು. ಅದನ್ನು ನಾನೇ ನಡೆಸ್ತಾ ಬಂದೆ. ಅದು ಆದಮೇಲೆ ನಾನು ನನ್ನದೇ ಆದಂಥ ಒಂದು ಇದನ್ನು ಬೆಳೆಸೋಕ್ಕೆ ವಸಂತ ಅಂತೇಳಿ ನಾನು ಅವ್ರ ಹೆಸರಿನ ಮೇಲೆ ನಾನು ಕ್ರಿಯೇಟ್ ಮಾಡಿದೆ. ವಸಂತ ಅದೇ ಅವ್ರ ಇದ್ರ ಮೇಲೆ ಇವತ್ತಿಗೂ ನಾನು ಸ್ಟಾರ್ಟ್ ಮಾಡಿರೋದು ಹೋಟ್ಲು ವಸಂತ ಅಂತ ಹೇಳಿ.
ಇವತ್ತಿಗೂ ನಾವು ಹಾಗಾಗಿ ಓನರಾಗಿ ನಾವು ಯಾರಿಗೂ ಗೊತ್ತಾಗಿಲ್ಲ, ಒಬ್ಬ ಆಳಾಗಿ ನಾವು ಯೋಚನೆ ಮಾಡೋದು. ನಾನು ಅದೇ ಬಹಳ ಖುಷಿಯಾಗಿದೆ ಸರ್, ಆಸ್ ಎ ವರ್ಕರ್ ಆಗಿ ನೀವೇ ಒಳ್ಳೆ ಮುಂದೆ ಇಲ್ಲ, ನನಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೇಮು. ಈಗ ಏನೂ ಇರಲಿಲ್ಲ, ವಸಂತ ಅನ್ನೋದೇ ಯಾರು ಅಂದ್ರೂ ಗೊತ್ತಿರಲಿಲ್ಲ. ಇವತ್ತು ಈ ವಸಂತ ಬೇರೆವೆಲ್ಲ ಇದ್ದವು ಬೆಣ್ಣೆ ದೋಸೆ ಹೋಟ್ಲುಗಳು ದಾವಣಗೆರೆಯಲ್ಲಿ. ಇವತ್ತು ನಮ್ಮದೇ ಆದಂಥ ಒಂದು ಇವತ್ತು ಹೆಸರು ಬಂದಿದೆ ಅಂದರೆ ನಾವು ಕೆಲಸ ಮಾಡೋದ್ರಿಂದ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಕೊಡೋದ್ರಿಂದ, ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನು. ಅದು ಅವ್ರನ್ನ ನಾವು ಖುಷಿಪಡಿಸಿ ನಾವು ಖುಷಿ ಪಡಬೇಕಿಲ್ಲಿ. ಯಾಕಪ್ಪ ಅಂತಂದರೆ ಇವತ್ತು ಅವರು ಒಬ್ಬರಿಗೆ ನಾವು ಕಸ್ಟಮರಿಗೆ ನೀಟಾಗಿ ಕೊಟ್ಟಿವಪ್ಪ ಅಂತಂದರೆ ಅವ್ರು 10 ಕಸ್ಟಮರ್ ನನಗೆ ಕೊಡ್ತಾರೆ. ಅದೇ ಒಂದು ಕಸ್ಟಮರಿಗೆ ನಾವು ನೀಟಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಅದೇ 10 ಕಸ್ಟಮರ್ ನಾವು ಕಳ್ಕೊತೇವೆ. ಹಾಗಾಗಿ ಎಷ್ಟೇ ಕ್ರೌಡ್ ಇರಲಿ ನನ್ನ ಹೋಟ್ಲು, ಎಷ್ಟೇ ಕ್ರೌಡ್ ಇದ್ರೂ ಕಸ್ಟಮರಿಗೆ ಭಾಳ ಪ್ರಿಫರೆನ್ಸ್ ಜಾಸ್ತಿ ನಮ್ಮಲ್ಲಿ. ಹಾಗಾಗಿ ನಿಂತ್ಕೊಂಡು ತಿನ್ನೋರಿಗೆ ಆಗಿದ್ರು ಇಲ್ಲಪ್ಪ ಲೇಟ್ ಆಗತ್ತೆ ಅಂದ್ರೆ ಹಂಗೆ ನೀವು ರಶ್ ಇದ್ದಾಗ ನಿಂತ್ಕೊಂಡು ಅವ್ರಿಗೆ ಅಲ್ಲೇ ಕೊಟ್ಟು ಕಳಿಸ್ಬಿಡ್ತೇವೆ. ಸರ್, ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೇ ಸ್ಪೆಷಲ್ ಸರ್, ಅದರಲ್ಲಿ 2 ಮಾತಿಲ್ಲ ಬಿಡಿ. ಸೊ ಅದರಲ್ಲೂ ಏನೋ ಸ್ಪೆಷಲ್ ಉಂಟಾ ನಮ್ಮಲ್ಲಿ ಬೆಣ್ಣೆಕಾಲಿ ಸ್ಪೆಷಲ್ ಅಂತ ಮಾಡ್ತೇವೆ ನಾವು. ಮತ್ತು ಓಪನ್ ದೋಸೆನೂ ಮಾಡ್ತೇವೆ, ಮಸಾಲ ದೋಸೆ, ಬೆಣ್ಣೆ ದೋಸೆ, ಖಾಲಿ ದೋಸೆ, 5 ವೆರೈಟೀಸ್ ದೋಸೆ ಮಾಡ್ತೇವೆ ನಾವು. 5 ವೆರೈಟೀಸ್ ದೋಸೆ ತಿಂದ್ರೂ ಜನ ಅದು ನಮಗೆಲ್ಲರದು ಚೆನ್ನಾಗೇ ಬರಬೇಕು. ಅದು ಈಗ ಒಂದು ಚೆನ್ನಾಗಿದ್ದು ಒಂದು ಚೆನ್ನಾಗಿಲ್ಲಪ್ಪ ಅಂದರೆ ನಮಗೆ ಬೇಜಾರಾಗುತ್ತೆ. ಎಲ್ಲೋ ಒಬ್ಬರಿಗೆ ಹಿಡಿಸ್ಲಿಲ್ಲ ಅಂತಂದಾಗ ಅವ್ರಿಗೆ ಆ ಥರ ಕೊಡ್ಬೇಡ, ನಾವು ನೆಕ್ಸ್ಟ್ ಬೇರೆ ಥರ ನೀಟಾಗಿ ಕೊಡಬೇಕು, ಈ ಥರ ನಮ್ಮದು. ಒಟ್ಟು ಕಸ್ಟಮರ್ ಪ್ರಿಫರೆನ್ಸ್ ಭಾಳ ನಾವು ತಲೆ ಕೆಡಿಸ್ಕೊಳ್ಳೋದು. ಫಸ್ಟು ನಾನು ಮಾಡಿದಾಗ ಬರೀ ಒಂದು ದಿನ ಪೂರ್ತಿ ಮಾಡಿದ್ರೆ 500 ರೂಪಾಯಿ ವ್ಯಾಪಾರ ಮಾಡ್ತಿದ್ವಿ ನಾವು. ಒಂದು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿದರೆ 500 ರೂಪಾಯಿ ವ್ಯಾಪಾರ ಮಾಡ್ತಿದ್ವಿ. ಆದರೆ ಅವತ್ತು ಆಗಲ್ಲ ಅಂತ ಹೇಳಿ ಏನಾದರೂ ಬಿಟ್ಟಿದ್ರೆ ಇವತ್ತು ಇದು ಈ ಕನಸು ಈಡೇರ್ತಿರಲಿಲ್ಲ. ನನಗೆ ಸಾಕ್ತಾನೆ ಇರಲಿಲ್ಲ. ಎಲ್ಲರ ಥರನೂ ನಾವು ದುಡಿದ್ವಿ, ಹೋದ್ವಿ. ಈ ಗುರುರಾಜ್ ಕರ್ಜಿಗೆ ಅವರು ಒಬ್ಬರು ಒಂದು ಇದನ್ನು ಹೇಳ್ತಾರೆ, ಇರುವೆ ಹೋಯ್ತು ಬಂತು, ಇರುವೆ ಹೋಯ್ತು ಗೊತ್ತೇ ಆಗಲಿಲ್ಲ. ಹಂಗಾಗ್ಬಿಡುತ್ತೆ ನಮ್ಮದು. ಬಂದಿದ್ದೇವೆ, ಎಳೆದಿದ್ದೇವೆ ಅಂದಮೇಲೆ ಅದು ಒಂದು ನಮ್ಮದೇ ಆದಂಥ ಒಂದು ಇದರಲ್ಲಿ ಅದನ್ನು ಮಾಡಿ ಒಂದು ಜನಕ್ಕೊಂದು ಒಳ್ಳೆಯದನ್ನು ಕೊಟ್ಟ ದುಡ್ಡು ಯಾರು ಎಷ್ಟು ಮಾಡಿದ್ರೆ ಯಾರು ಕೇಳಲ್ರಿ. ಈಗ ನಿನ್ನ ಹತ್ರ ಎಷ್ಟೈತಿ ಅನ್ನೋದು ಯಾರೂ ನೋಡೋಲ್ಲ. ಆದರೆ ಒಂದು ನೇಮ್ ಅನ್ನೋದು ಇದೆಯಲ್ಲ, ಇವತ್ತೆಲ್ಲಿ ಹೋದ್ರೂ ನಮಗೆ ವಸಂತ ಅಂತ. ನನ್ನ ಹೆಸರು ನಾಗರಾಜ್ ಹೇಳಬೇಕು ಅಂದರೆ ಎಲ್ಲರೂ ಏನಂತಾರೆ ವಸಂತ ಅಂತ ಕರೀತಾರೆ. ವಸಂತ ಅಂತ ಸಾಕು. ಇದರಿಂದ ನಾನು ಇವತ್ತು ಗುರ್ಸ್ಕೊಂಡಿದ್ದೇನಲ್ಲ, ಅಷ್ಟು ಸಾಕು ನನಗೆ. ಅದೇ ಒಂದು ಖುಷಿ ನಮಗೆ ಅಷ್ಟೇ. ಹ್ಞೂ ರೀ. ಹಾಂ, ಹುಟ್ಟಿ ಬೆಳೆದದ್ದೆಲ್ಲ ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು, ಒಂದು ಚಿಕ್ಕ ಹಳ್ಳಿ ನೆಲ್ಲಿಕೊಪ್ಪ ಗ್ರಾಮ ಅಂತ ಎಂದು. ಅಲ್ಲಿ ನಾವು ಒಂದು ಇದರಲ್ಲಿ ಬೆಳೆದ್ವಿ. ಹಂಗೆ ಭಾಳ ನಮ್ಮದು ಭಾಳ ಕೆಳವರ್ಗದ ಕುಟುಂಬ ಹೇಳ್ಬೇಕಂದ್ರೆ ಭಾಳ ಕಷ್ಟ ಆ ಮೂಮೆಂಟಲ್ಲಿ. ಆಮೇಲೆ ನಾನು ಸ್ವಲ್ಪ ಉಡಾಳ ಇದ್ದೆ ಮನೆಯಲ್ಲಿ. ಆದರೆ ನಮ್ಮ ಚಿಕ್ಕಪ್ಪರು ಅವರು ಹೋಗಿ ಸಿರ್ಸಿಯಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಇದ್ರ ಮೇಲೆ ನಾವೇನು ಮಾಡಿದೆ ಅಂತಂದರೆ ಅವ್ರು ನನ್ನ ಕರ್ಕೊಂಡು ಹೋದ್ರು ಸಿರ್ಸಿಗೆ. ಮನೆಯಲ್ಲಿ ಒಂದು ಭಾಳ ಕಾಟಪ್ಪ, ಸ್ಕೂಲ್ ಬೇರೆ ಹೋಗ್ತಾ ಇಲ್ಲ, ಕರ್ಕೊಂಡು ಹೋಗು ಅಂತ ಅಂದರು. ಇಲ್ಲ ರೀ, ಅವರು ಎಲ್ಲ ಬುಕ್ಸು ನೋಟ್ಸ್ ಎಲ್ಲ ತಂದ್ಕೊಟ್ರು ಹೋಗಲಿಲ್ಲ. ನಾನು ಸೆಟ್ ಆಗಲಿಲ್ಲ. ಹಂಗಾಗಿ ನಾನು ಸ್ಕೂಲ್ ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಅವ್ರು 9th ಪಾಸ್ ಮಾಡಿದರು. ಮತ್ತು 9th ನಂದು ಪಾಸ್ ಮಾಡಿದ್ರು ಅವರು. 10th ಅಡ್ಮಿಷನ್ ಮಾಡಿಸಿದೆ. ನಾನು ಸಿರ್ಸಿಗೆ ಹೋಗ್ಬಿಟ್ಟಿದ್ದೆ ಕೆಲಸಕ್ಕೆ. ಆಮೇಲೆ ಕೆಲಸ ಮಾಡೋಕ್ಕೆ ನನಗೆಲ್ಲ ಇಂಟ್ರೆಸ್ಟ್ ಅದ್ರ ಮೇಲೆ ಹೋಗ್ಬಿಟ್ಟಿತ್ತು. ಅಲ್ಲ ಕೆಲಸದ ಮೇಲೆ ಹೋಗ್ಬಿಡ್ತು. ನಾನು ನಮ್ಮ ತಂದೆಯವರು ಅಡ್ಮಿಷನ್ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು. ಮತ್ತು ಎಲ್ಲ ನಾನು ಹೋಗೋದಲ್ಲ ಸ್ಕೂಲಿಗೆ ಅಂತಂದು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆಮೇಲೆ ಮತ್ತೆ ಹಿಂಗೆ ಅಂತಾನಪ್ಪ ಹಂಗಾರೆ ಅಂತಂದು ಎಕ್ಸಾಮರ ಬರೀ ಅಂತಿದ್ದ ನೋಟ್ಸ್ ಬುಕ್ಸ್ ಎಲ್ಲ ಒಯ್ಯಿ ತೊಗೊಂಡೋಗು, ಅಲ್ಲೇ ಓದ್ಬೇಕಾರೆ ನೀನು ಅಂತ ಆ ಥರ ಹೇಳಿದರು. ಆಮೇಲೆ ಆದರೂ ಅದ್ರ ಬಗ್ಗೆ ಗಮನ ಎಲ್ಲೂ ಬರೆಯೋಕ್ಕಾಗತ್ತೆ ರೀ. ಅವಾಗ ಸ್ಕೂಲ್ ಬಿಟ್ಟು ಒಂದೇ ಸರಿ ಹೋಗಿ ಎಕ್ಸಾಮ್ ಬರೀ ಎಲ್ಲ ಬಿಟ್ಟೆ, ಓದ್ಕೊಂಡು ಅದು ಎಲ್ಲ ಮುಗೀತು. ಆಮೇಲೆ ಅಲ್ಲಿ ಒಂದು ನಾನ್ ವೆಜ್ ಹೋಟ್ಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ ನಾನು. ಸ್ಟಾರ್ಟಿಂಗ್ ಸ್ಕೂಲ್ ಬಿಟ್ಟು ಮಂತ್ಲಿ ನನಗೆ 400 ರೂಪಾಯಿ ಕೊಡೋರು. ಇವತ್ತು ನಾನು ನನ್ನ ಹುಡ್ರಿಗೆ ಒಂದು ಮಾತು ಅನ್ನೋದಿಲ್ಲ ಅಂತಂದರೆ ನನ್ನ ಹತ್ರ ಕೆಲಸ ಮಾಡೋ ಹುಡ್ರು ನಾನು ಕೆಲಸಗಾರ ಅಂತೇಳಿ ನಾವು ಯಾವತ್ತೂ ನೋಡೋಲ್ಲ. ಯಾಕಂದ್ರೆ ಅಷ್ಟು ನೋವು ನಾವು ಅನುಭವಿಸಿದ್ದೀವಿ ಆ ಮೂಮೆಂಟಲ್ಲಿ. ಈಗಿನವ್ರಿಗೆ ಕಷ್ಟ ಇಲ್ಲ ಹೇಳ್ಬೇಕಂತಂದರೆ. ನಾನು ಅಲ್ಲಿ ಕೆಲಸ ಮಾಡುವಾಗ ಒಂದು ದಿನ ಕ್ಲೀನ್ ಮಾಡುವಾಗ ಓನರು ನಾವು ಗ್ಲಾಸ್ ನೋಡ್ತಿದ್ದೆ. ಈಗ ಗ್ಲಾಸ್ ನೋಡಿ ಏನು ಮಾಡ್ತಿದ್ದೆ ಅಂದರೆ ಚೆನ್ನಾಗಿದ್ದು ಅಂದ್ರೆ ಹಿಂಗೆ ಇಡ್ತಿದ್ದೆ. ಅವ್ರು ನನ್ನ ಒಳಗಡೆ ಕರೆದ್ರು ಒಂದು ಪಟಾರ್ ಅಂತೇಳಿ ಬಿಟ್ಟರು ಹೊಡೆದು. ಅವರೊಂದು ಮಾತು ಹೇಳಿದ್ರು ನನಗೆ, ಕಸ್ಟಮರ್ ದೇವರಿದ್ದಂಗೆ, ನಾವು ಯಾವತ್ತೂ ಈ ಥರ ಮಾಡಬಾರ್ದು ಅಂತಂದು. ಆವಾಗ ನಮಗೊಂದು ಗೊತ್ತಾಯ್ತು ಹೇಳ್ಬೇಕಂದ್ರೆ. ಆವಾಗ ನಮಗೆ ಸಿಟ್ಟು, ಅವಾಗ ಅವರು ಹೊಡೆದ್ರಲ್ಲ ಅಂತ ಅಂದು. ಇವಾಗ ಯೋಚನೆ ಮಾಡಿದಾಗ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಅಂತ ಅಂದು
ಹಂಗಾಗಿ ಒಂದು ಹುಡುಗರಿಗೂ ಒಬ್ಬ ಕೆಲಸಗಾರ ಅಂತೇಳಿ ಒಂದು ಹುಡುಗ ಬಂದಿದ್ದ ಅಂತಂದರೆ ಅವನ ಫ್ರೆಂಡ್ಲಿಯಾಗಿ ನಾವು ತೊಗೊಂಡೋಗ್ತೀವಿ. ನಾವು ಓನರ್ ಅಂತೇಳಿ ನೀವು ಯಾವತ್ತೂ ಯೋಚನೆ ಮಾಡ್ಬೇಡ್ರಪ್ಪ, ಜಾಗ ನಿಮ್ಮದು, ನಿನಗೆ ಇವತ್ತು ಇರ್ಬೇಕು ಅನ್ನಿಸ್ಪಾ ಇರು. ಒಂದೇ ದಿನ ಕೆಲಸ ಮಾಡಿದ್ದೆ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ ನಾನು ಹೋಗ್ತೇನೆ ಅಂತೀಯ, ಆವತ್ತಿನ ದಿನ ಪೇಮೆಂಟ್ ತೊಗೋ ಸುಮ್ಮನೆ ಹೋಗ್ತಾ ಇರು. ಯಾರಿಗೆ ಒಂದು ದಿನದ್ದು ಇಟ್ಕೊಳಲ್ಲ ಯಾರ್ದು ನಾನು. ಹಾಗಾಗಿ ಹೇಳ್ತಾನಲ್ಲ ರೀ, ನಮಗೆ ಓನರಾಗಿ ಇರ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಇದು ಬಂದಿದೆ ಒಂದು ಇದರಲ್ಲಿ ಮಟ್ಟಕ್ಕೆ ತಂದಿದ್ದೇನೆ. ಅದನ್ನೇನಪ್ಪ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲದೂ ಬರುತ್ತೆ, ಮನುಷ್ಯನಿಗೆ ಬರಲ್ಲ ಅನ್ನೋಂಗಿಲ್ಲ. ಆದರೆ ಅಹಂಕಾರ ಅನ್ನೋದು ಬರಬಾರ್ದು. ಒಳ್ಳೆ ಮಾತಿದೆ. ಅಹಂಕಾರ ಅನ್ನೋದು ಬಂತಪ್ಪ ಅಂತಂದರೆ ಮನುಷ್ಯ ಏಳಿಗೆ ಆಗಲ್ಲ. ಅವನು ಎಷ್ಟು ಸ್ಟಾಪ್ ರೀ. ಹಂಗಾಗಿ ಅದು ನಾವೇನು ಮಾಡ್ತಾಯಿದ್ದೇವಪ್ಪ ಅಂದ್ರೆ ಹಂಗಾಗಿ ನಮ್ಮ ಬಿಹೇವಿಯರ್ ಆಗಿರಲಿ, ಯಾವುದೇ ಇದರಲ್ಲಿ ಆಗಿರಲಿ, 4 ಜನಕ್ಕೆ ಒಂದು ಮಾದರಿಯಾಗಿ ದುಡಿಬೇಕು, 4 ಜನಕ್ಕೆ ಮಾದರಿಯಾಗೇ ಇರಬೇಕು. ಮತ್ತು ನಾವು ಹೋಟೆಲ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಬೆಳಗ್ಗೆ ನಮ್ಮದು 7 ಗಂಟೆ ಸ್ಟಾರ್ಟ್ ಆಯಿತು ಅಂತಂದರೆ ರಾತ್ರಿ 9 ಗಂಟೆವರೆಗೂ ಇರುತ್ತೆ ಕಂಟಿನ್ಯೂಸ್. ಅಚಾನಕ್ಕಾಗಿ ಏನಪ್ಪ ಅಂತಂದರೆ ಒಂದು ಬೇಗ ಹೆವಿ ಕ್ರೌಡ್ ಇತ್ತಪ್ಪ ಅಂದರೆ 7 ಗಂಟೆ 8 ಗಂಟೆ ಹಿಂಗೆ ಕ್ಲೋಸ್ ಆಗಿಬಿಡುತ್ತೆ. ಒಂದೊಂದು ಟೈಮ್ ಕ್ಲೋಸ್ ಆಗುತ್ತೆ. ಇಲ್ಲಾಂದ್ರೆ ರನ್ನಿಂಗ್ 9 ಗಂಟೆವರೆಗೂ ಇರುತ್ತೆ. ಯಾಕೆಂದ್ರೆ ಆಗಿಂದಾಗ ರೆಡಿ ಮಾಡೋಕ್ಕೆ ಹೋದ್ವಿ ಅಂದರೆ ಟೇಸ್ಟ್ ಹೋಗ್ಬಿಡುತ್ತೆ ನಮಗೆ. ಹಾಗಾಗಿ ಅದನ್ನು ನಾವು ಇದನ್ನು ಮಾಡಲ್ಲ. ಬೇಕಾದ್ರೆ ಇವತ್ತು ಕಸ್ಟಮರ್ ವಾಪಸ್ ಹೋದ್ರಪ್ಪ ಅಂದ್ರೆ ನಾಳೆ ಬರ್ತಾರೆ. ಇವತ್ತು ನಾನು ಕೆಡಿಸ್ಕೊಟ್ನಪ್ಪ ಅಂದ್ರೆ ನಾಳೆ ಬರೋಲ್ಲ ಅವ್ರು ನೆಕ್ಸ್ಟ್. ಅದರಲ್ಲೂ ಫಸ್ಟ್ ಟೈಮ್ ಬರೋರಿಗಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೆಲ್ಲ ನೀವು ನೋಡ್ರಿ, ಈಗ ಎಲ್ಲೆಲ್ಲಿಂದ ಬಂದಿರ್ತೀರ, ಈಗ ಬಂದಿರ್ತಾರೆ, ನಿಮ್ಗೆ ಹೇಳಿರ್ತಾರೆ, ಸಜೆಷನ್ ಮಾಡಿರ್ತಾರೆ ಹೋಟ್ಲಿಗೆ. ನೀವು ಬಂದಿರ್ತೀರ, ನೀವು ಬಂದಾಗ ಏನು ಮಾಡ್ತೀರಪ್ಪ, ನಮ್ಮದಲ್ಲಿ ಟೇಸ್ಟ್ ಇರಲಿಲ್ಲ ಅಂತಂದರೆ ಇದೇನು ಮರಿ ಈ ಲೆವೆಲ್ಗೆ ಹೆಸರು ಹೇಳ್ತಾರೆ, ಏನೈತಿ ಇಲ್ಲಿ ಈ ಥರ. ಹಾಗಾಗಿ ಭಾಳ ಅಂದರೆ ಆಲ್ಮೋಸ್ಟ್ 100% ತಲೆಗೆಡ್ಸ್ಕೊಂತೀವಿ ಹೇಳ್ಬೇಕಂದ್ರೆ. ಅದರಲ್ಲೂ ಒಂದೊಂದು ಟೈಮು ಮಿಸ್ಟೇಕ್ ಆಗುತ್ತೆ, ನಮಗೆ ಗೊತ್ತಿಲ್ದಂಗೆ ಇದಾಗಿಲ್ದಂಗೆ. ಈಗ ಐಟಮ್ ಕೊಡೋರಾಗಿರಲಿ, ಒಂದೇನಾರ ಸ್ವಲ್ಪ ಮಿಸ್ಟೇಕ್ ಆದಾಗ ಆಗಿರುತ್ತೆ. ಅದನ್ನು ಮತ್ತೆ ತಿದ್ಕೊಳ್ಳೋದು, ಮತ್ತೆ ಮುಂದೆ ಹೋಗೋದು, ಮತ್ತೆ ಸರಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಹೋಟೆಲಿಗೆ ಬರಬೇಕು ಅಂದರೆ ದಾವಣಗೆರೆಯಲ್ಲಿ ಎಲ್ಲಕ್ಕೆ ನಿಯರ್ ಬೈ ಯಾವುದು ಲೊಕೇಶನ್? ಸರ್, ಇದು ಬೈಪಾಸ್ಗೆ ಹತ್ರ ಆಗುತ್ತೆ ನಿಮಗೆ. BIT ಕಾಲೇಜ್ ರೋಡ್ ಇದು. ದಾವಣಗೆರೆಯಲ್ಲಿ ನಿಮಗೆ ವಸಂತ ಬೆಣ್ಣೆ ದೋಸೆ ಅಂದ್ರೆ ಯಾರಾದರೂ ಹೇಳ್ತಾರೆ. ದೋಸೆ ಪ್ರೇಯರ್ ಇರೋದ್ರಿಂದ ದೋಸೆ ಪ್ರೇಯರ್ ಯಾರಾದರೂ ಹೇಳ್ತಾರೆ. ಆಮೇಲೆ ಬೈಪಾಸಿಗೆ ಹತ್ರ ಆಗುತ್ತೆ. ಆಮೇಲೆ BIT ಕಾಲೇಜ್ ರೋಡ್ ಸಿದ್ಧೂರಪ್ಪ ಬಡಾವಣೆ 11ನೇ ಕ್ರಾಸ್ ಇಲ್ಲೇ ಇದೆ ನೋಡಿರಿ. 11ನೇ ಕ್ರಾಸ್. ಹಾಂ, ಥ್ಯಾಂಕ್ ಯು ಸರ್. ಓಕೆ ಸೊ ಮಚ್. ಥ್ಯಾಂಕ್ ಯು. ಬೇಗ ಬರ್ದಾ ಒಂದು ಪ್ಲೇಟ್ ಪಲ್ಯ ತೊಗೊಳ ಬೇಗ. ಯಾವ್ದು ಇಷ್ಟ ಆಗುತ್ತೆ? ಯಾವ ದೋಸೆ ಭಾಳ ಇಷ್ಟ ಆಗುತ್ತೆ? ಬೆಣ್ಣೆ ದೋಸೆ. ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ವಸಂತ ಬೆಣ್ಣೆ ದೋಸೆ ಬಂದು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು 2 ಇಯರ್ಸಿಂದ ಯಾವಾಗಾದರೂ ನಮ್ಮ ಇನ್ಲಾಸ್ ಇಲ್ಲೇ ಇರೋದು. ಸೊ ಇಲ್ಲಿ ಬಂದಾಗೆಲ್ಲ ಬೆಣ್ಣೆ ದೋಸೆ. ಸೂಪರ್ ಗುರುಗಳ. ಸೊ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಬೆಣ್ಣೆ ದೋಸೆಯ ಬೇಟೆ ನಡೀತಾ ಇದೆ. ಸೊ 2 ಥರ ದೋಸೆ ತೊಗೊಂಡಿದ್ದೀವಿ. ಬೆಣ್ಣೆ ಖಾಲಿ ಸ್ಪೆಷಲ್ ಒಂದಿದೆ ಮತ್ತು ಬೆಣ್ಣೆ ದೋಸೆ ಒಂದಿದೆ. ಈ ಚಿಕ್ಕದಿದೆಯಲ್ಲ, ಈ ಪುಟಾಣಿ ಒಂದಿದೆಯಲ್ಲ, ಇದು ದೊಡ್ಡದಿದೆ. ಈ ಪುಟಾಣಿ ಒಂದಿದೆಯಲ್ಲ, ಇದು 3 ದೋಸೆ ಬರುತ್ತೆ ಒಂದು ಪ್ಲೇಟ್ಗಾದರೆ. ಮಾಮೂಲಿ ಬೆಣ್ಣೆ ದೋಸೆ ಆದರೆ ಈ ದೊಡ್ಡದೊಂದಿದೆಯಲ್ಲ, ಅದಾದರೆ ನಿಮಗೆ 2 ದೋಸೆ ಬರುತ್ತೆ. ನಾವು ಸಿಂಗಲ್ ಹಾಕ್ಸ್ಕೊಂಡ್ವಿ ಸೊ ಟೇಸ್ಟ್ಗೋಸ್ಕರ ಅಂದ್ಬಿಟ್ಟು. ಮತ್ತಿನ್ನು ತೆಳು ಚಟ್ನಿ ಬರುತ್ತೆ, ಅಲ್ಲಗಡೆ ಪಲ್ಯ ಇದೆ, ಹಾಗೂ ಗಟ್ಟಿ ಚಟ್ನಿ ಬರುತ್ತೆ. ಸೊ ನನ್ನ ಕೈ ನೋಡಿದ್ರೆ ಶಾಕ್ ಆಗಿಬಿಡ್ತೀರ. ಸೊ ಬೆಣ್ಣೆ ಅಂತೂ ಬಹಳಷ್ಟು ಬಳಸ್ತಾರೆ. ಸೊ ದೋಸೆ ಬೆಣ್ಣೆ ಖಾಲಿ ಸ್ಪೆಷಲ್ಲು, ಕೆಂಪು ಬಳಸಿರ್ತಾರೆ. ಸೊ ಚಟ್ನಿಯೊಂದಿಗೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆನ ಬೆಂಗಳೂರಲ್ಲಿ ಮಾತ್ರ ಟ್ರೈ ಮಾಡ್ತಿದ್ದೆ. ಸೊ ದಾವಣಗೆರೆಗೆ ಬಂದು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗಿದೆ ಗೊತ್ತಾ, ಕಳೆದೇ ಹೋಗ್ತೀರ ಆ ರೇಂಜ್ಗಿದೆ. ಗರಿಗರಿಯಾಗಿ ಬೇರೆ ಸಿಗುತ್ತೆ. ಒಳಗಡೆ ಅಷ್ಟೇ ಮೆತ್ತಗಿರುತ್ತೆ, ಸಾಫ್ಟಾಗಿರುತ್ತೆ ಒಳಗಡೆ, ಮತ್ತು ಹೊರಗಡೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ.
ಮತ್ತು ಇನ್ನು ಕೆಂಪು ಖಾರ ಬಳಸಿರ್ತಾರೆ, ಅದರ ಒಂದು ಖಾರ ಸಿಗುತ್ತೆ. ಬಟ್ ಆ್ಯಕ್ಚುಲಾಗಿ ಚಟ್ನಿ ಖಾರದ ಜೊತೆಗೆ ಅದು ಕಳೆದೇ ಹೋಗಿರುತ್ತೆ. ಚಟ್ನಿ ಖಾರನೇ ಯಥೇಚ್ಛವಾಗಿ ಸಿಗೋದು. ಮತ್ತಿನ್ನು ಏಲಕ್ಕಿ ಬಳಸಿರ್ತಾರಲ್ಲ, ಲೈಟಾಗಿ ಏಲಕ್ಕಿ ಬಳಸ್ತಾರೆ ಚಟ್ನಿಗೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಬಳಸುವಂಥ ಚಟ್ನಿ ಏನಿದೆಯಲ್ಲ, ಕಾಂಬಿನೇಷನ್ ಚಟ್ನಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಬಳಸ್ತಾರೆ. ಸೂಪರ್. ಏಲಕ್ಕಿ ಘಮ ನೀಟಾಗಿ ಸಿಗುತ್ತೆ, ಚೆನ್ನಾಗಿದೆ. ಬೆಂಕಿ ದೋಸೆ ಕಳೆದೋಗ್ತಿರ ಪ್ಲೇಟ್ಗೆ ಬಳೆ ಎಲೆ ಹಾಕ್ಬಿಡ್ತಾರೆ. ಸೊ ಅದು ಕೂಡ ಭಾಳ ಇಷ್ಟ ಆಯಿತು. ಮತ್ತಿನ್ನು ಸ್ಪೇಸ್ ಇದೆ, ಆರಾಮ್ಸೆ ಕೂತ್ಕೊಂಡು ಆರಾಮ್ಸೆ ತಿನ್ಬೋದು. ದಾವಣಗೆರೆಗೆ ಬಂದಾಗ ಮಿಸ್ ಮಾಡಿದೆ, ಒಂದ್ಸತಿ ಟ್ರೈ ಮಾಡಿ, ನಿಮಗಂತೂ ಬಹಳನೇ ಇಷ್ಟ ಆಗುತ್ತೆ. ನನಗಂತೂ ಬಹಳನೇ ಇಷ್ಟ ಆಯಿತು. ಆ ಬೆಣ್ಣೆ ಘಮ ಇದೆಯಲ್ಲ, ಅದ್ರ ಬಗ್ಗೆ ಹೇಳಲೇ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ, ಕಳೆದೇ ಹೋಗ್ತೀರ. ನೀವು ಹೋಟೆಲ್ಗೆ ಬರೋಕ್ಕೂ ಮುಂಚೆನೇ, ಅಂದರೆ ಒಂದು 3-4 ಬಿಲ್ಡಿಂಗು ಮುಂಚೆನೇ ಆ ದೋಸೆ ಮತ್ತು ಆ ಬೆಣ್ಣೆಯ ಘಮ ನಿಮಗೆ ನೀಟಾಗಿ ಸಿಕ್ಬಿಡೋದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.